ನಾನು ತಡವಾಗಿ ಬಂದೆ, ಕ್ಷಮೆ ಇರಲಿ. ಆದರೆ ಯೋಗೇಶ್ ಮಾಸ್ಟರ್ ಹೇಳಿದ್ದೆ 12 ಗಂಟೆ ಮುಂಚೆ ನನಗೆ ಕಷ್ಟ ಆಗುತ್ತೆ. ಯಾಕೆಂದರೆ ನನಗೆ ರಾತ್ರಿ ಅನ್ನೋದು ಹಗಲಾಗ್ಬಿಟ್ಟಿದೆ, ಹಗಲು ಅನ್ನೋದು ರಾತ್ರಿ ಆಗ್ಬಿಟ್ಟಿದೆ. ಹಾಗಾಗಿ ನಾನು ಹೆಚ್ಚು ಎಲ್ಲೂ ಕಾಣಿಸ್ತಿಲ್ಲ. ಇದಕ್ಕೂ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಯಾವುದೇ ಪಬ್ಲಿಕ್ ಫಂಕ್ಷನ್ಗೆ ಬರಬೇಕು ಅನ್ನೋ ಆಸಕ್ತಿ ಕಮ್ಮಿ ಆಗಿದೆ. ಆದರೆ ಅವ್ರ ಬಗ್ಗೆ ಇರೋ ಪ್ರೀತಿ ವಿಶ್ವಾಸಕ್ಕೋಸ್ಕರ ಅದಕ್ಕೆ ಕಟ್ಬಿಟ್ಟು ಬಂದೆ. ಈಗ ನಮ್ಮ ಪುಷ್ಪ ಅವರು ಚೆನ್ನಾಗಿ ಮಾತನಾಡೋರು ಮಾನಸಿಕ ಆರೋಗ್ಯದ ಬಗ್ಗೆ. ಎಲ್ಲಿ ನಾವು ತಪ್ಪು ಹೋಗ್ತಾ ಇದ್ದೀವಿ, ಮಾನವೀಯ ಮೌಲ್ಯಗಳಿಂದ ಕಲಿಸ್ಕೊಳ್ತಾ ಇದ್ದೀವಿ. ಮತ್ತೊಂದು ಹೆಣ್ಮಗು ಆ ಪುಸ್ತಕ ಕುರಿತು ಮಾತನಾಡ್ತಾ ಹೇಗೆ ನಾವೆಲ್ಲ ಮಾನಸಿಕ ರೋಗಗಳಿಗೆ ತುತ್ತಾಗಿದ್ದೀವಿ. ಮಾನಸಿಕ ರೋಗ ಇವತ್ತು ಬಂದಿಲ್ಲ, ಬಹಳ ಹಿಂದೆನೆ ಬಂದ್ಬಿಟ್ಟಿದೆ. ನಮಗೆ ಭಾಷೆ, ನಾವೆಲ್ಲ ಭಾಷೆಯ ಜೀವಿಗಳು, ನಾವು ಪ್ರಾಣಿಗಳಲ್ಲ. ನಮ್ಮ ದೇಹ ಮಾತ್ರ ಪ್ರಾಣಿಗಳ ಜೊತೆ ಒಂದು ಸಂಬಂಧ ಇಟ್ಕೊಂಡಿದೆ ಅಷ್ಟೇ. ಅವು ಕೂಡ ನಮ್ಮ ರೀತಿಯೇ ಗಾಳಿ, ಬೆಳಕು, ನೀರು ಅದ್ರ ಮೇಲೆ ಅವಲಂಬಿತ ಆಗಿದ್ದೇವೆ. ನಾವು ನಮ್ಮ ದೇಹ ಕೂಡ ಆಗಿದೆ. ಆದರೆ ಅವಕ್ಕೆ ಭಾಷೆ ಇಲ್ಲ. ಹದ್ದಾಗಿರುತ್ತೆ, ಇಲಿ ಆಗಿರುತ್ತೆ, ಮೊಲ ಆಗಿರುತ್ತೆ. ಆದರೆ ನನ್ನ ಭಾಷೆಯ ಶಕ್ತಿ ಎಷ್ಟಿದೆ, ಭಾಷೆ ಅನ್ನೋದು ಬಹಳ ದೊಡ್ಡದು. ನಾವು ಇನ್ಯಾವುದೂ ಕೂಡ ಭಾಷೆ ಹತ್ರ ಬರೋದಿಲ್ಲ. ದೇವರು ಯಾರು ಅಂತ ಹೇಳಿದ್ರೆ ಭಾಷೆನೇ, ಅಕ್ಷರಗಳು. ನಮ್ಮ ದೇವನೂರು ಮಹಾದೇವ ಒಂದು ಆ ಶೀರ್ಷಿಕೆಗಳಿಗೆ ಒಂದು ಟೈಟ್ಲ್ ಕೊಡ್ತಾರೆ, ಎದೆಗೆ ಬಿದ್ದ ಅಕ್ಷರ. ನಮ್ಮ ಎದೆಗೆ ಯಾರು ಅಕ್ಷರಗಳನ್ನ ಬಿತ್ತಿದ್ರು ಅಂತ ಈ ಕ್ಷಣಕ್ಕೂ ನಮಗೆ ಗೊತ್ತಿಲ್ಲ. ಇಷ್ಟೆಲ್ಲ ಬುದ್ಧಿವಂತಿಕೆ ಬೆಳೆಸ್ಕೊಂಡಿದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಬಹುಶಃ ಚಂದ್ರಶೇಖರ್ ಅವ್ರ ಥರ ಮನೋತಜ್ಞರು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ನಾನು ಹುಡುಕಾಡ್ಬಿಟ್ಟೆ ಎಲ್ಲಿ ಭಾಷೆ ಶುರುವಾಯಿತು. ಮೊನ್ನೆ ದೇವನೂರು ಮಹಾದೇವ ಅವ್ರಿಗೂ ಅದೇ ಕೇಳಿದೆ, ಭಾಷೆ ಎಲ್ಲಿ ಸರ್? ಯಾರಿಗೂ ಗೊತ್ತಿಲ್ಲ. ಈ ಕ್ಷಣಕ್ಕೂ ಕೂಡ ಪ್ರಯತ್ನ ಪಟ್ಟಿದಾರಲ್ಲ. ಯಾಕೆಂದ್ರೆ ಒಂದೇ ಹಂತದಲ್ಲಿ, ಒಂದೇ ಕಾಲಘಟ್ಟದಲ್ಲಿ, ಒಂದೇ ದೇಶ, ಒಂದೇ ಇದರಲ್ಲಿ ಭಾಷೆ ಶುರುವಾಗಿದ್ರೆ ಇಡೀ ಮಾನವ ಜನಾಂಗಕ್ಕೆ ಒಂದು ಭಾಷೆ ಇರಬೇಕಾಗಿತ್ತು. ಇಲ್ಲ, ಲಕ್ಷಾಂತರ ಭಾಷೆಗಳಿಲ್ಲ, ಸಾವಿರಾರು ದಾಖಲಾಗ್ತಿರೋ ಭಾಷೆಗಳಿಲ್ಲ. ಆ ಭಾಷೆಗಳು ಮತ್ತು ಆ ಭಾಷೆಗಳ ಮೂಲಕ ನಾವು ಇಲ್ಲಿರೋ ಇದಾಗ್ಲಿ, ಏನೋ ಟೇಬಲ್ ಆಗಲಿ, ನನ್ನ ಬಟ್ಟೆ ಆಗಲಿ, ಕೂತಿರೋದಾಗ್ಲಿ, ನಾವು ಎಲ್ಲವೂ ಕೂಡ ನಿಂತಿರೋದು ಭಾಷೆ ಮೇಲೆ. ಮತ್ತು ಭಾಷೆಗೆ ಮಿತಿ ಅನ್ನೋದಿಲ್ಲ. ಇವತ್ತು ಹೇಳಿದ್ರು, ಇಬ್ರು ಮಾತನಾಡೋರು ಸಹ ಇಟ್ಟಿದ್ರು, ಅಲ್ಲೊಂದು ಮಾತನಾಡ್ತಾರೆ, ಇಲ್ಲಿ ಕೂತಿರೋರು ಸಹ ನಮ್ಮ ಮಾತು ಎಷ್ಟು ಕೇಳಿಸ್ಕೊಳ್ತಾರೋ ಗೊತ್ತಿಲ್ಲ, ಆಲೋಚನೆ ಎಲ್ಲೋ ಇರುತ್ತೆ. ಕಾರಣ ಏನು? ತನ್ಮಯತೆಯಿಂದ ಒಂದು ಮಾತನ್ನ ಕೇಳಿಸ್ಕೊಳ್ಳೋಕೆ ನಮಗೆ ಸಾಧ್ಯನೇ ಇಲ್ಲ, ಸಾಧ್ಯವೇ ಇಲ್ಲ. 100ಕ್ಕೆ 100ರಷ್ಟು ನಾನಾಗಿ ಒಂದು ಇದನ್ನ ಓಂ ನಮಃ ಶಿವಾಯ ಇರಬಹುದು, ಅಥವಾ ಯಾವ್ದೋ ಅಲ್ಲಾಹು ಅಂತ ಹೇಳಬಹುದು. ಅದನ್ನ ನಾನು ಕೇಳಿಸ್ಕೊಳಕ್ ಹೋದಾಗ ನಾನು ಏನಾಗ್ತೀನಿ ಗೊತ್ತಿಲ್ಲ, ಅಟಾಮಿಕ್ ಬಾಂಬ್ ಆಗ್ಬಿಡ್ತೀನಿ. ಅದು ಸಾಧ್ಯವೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಭಾಷೆ ಅಷ್ಟು ಶಕ್ತಿ. ಇವತ್ತು ನಮ್ಮಲ್ಲಿ ಎಲ್ಲಾ ರೀತಿಯ ಮನೋರೋಗ ಅಂತೀವಿ. ಆ ಮನೋರೋಗಕ್ಕೆ ಎಲ್ಲರೂ ತುತ್ತಾಗಿದೆ. ನಾವು ಮಾತನಾಡ್ಬೇಕಾದ್ರೆ, ಮನೋರೋಗದ ಬಗ್ಗೆ ಮಾತನಾಡ್ಬೇಕಾದ್ರೆ, ಏನ್ ಡಾಕ್ಟರ್ ನಾವ್ ಹೇಳೋದು ಹೇಗೆ ಅಂದ್ರೆ, ಎಲ್ಲರೂ ಭ್ರಷ್ಟರು, ಎಲ್ಲ ಮನೋರೋಗಿಗಳು ಅನ್ನುವಾಗ ನಾನು ಹೊರಗಡೆ ನಿಂತಿರ್ತೀನಿ. ನೋ, ಐ ಆಮ್ ಆಲ್ಸೋ ದೇರ್. ಯಾಕೆ ಇದನ್ನು ಹೇಳ್ಕೊಡ್ತಿರೋದು ನಾನು ಅಥವಾ ನನ್ನ ಸಾಹಿತ್ಯ ಅಲ್ಲ, ಸೈನ್ಸ್ ಹೇಳ್ಕೊಡ್ತಾ ಇದೆ. ಕ್ವಾಂಟಮ್ ಸೈನ್ಸ್ ಹೇಳ್ಕೊಡುತ್ತೆ ನನಗೆ. ಇಲ್ಲಿ ನಾನು ಕೂತಿದ್ದೀನಿ ಇಷ್ಟು ಜನಗಳ ನಡುವೆ ಅಂದ್ರೆ ನಿಮ್ಮೆಲ್ಲರಿಂದ ಕೋಟ್ಯಾಂತರ ಅಣುಗಳು ನನಗೆ ಬರ್ತಾ ಇದೆ. ಕೋಟ್ಯಾಂತರ, 100 ಅಲ್ಲ, ಲಕ್ಷಾಂತರ ಅಲ್ಲ, ಮಿಲಿಯನ್ ಅಲ್ಲ, ಕೋಟ್ಯಾಂತರ ಹಾಗೆ ನನ್ನಿಂದನೂ ಹೋಗ್ತಾ ಇದೆ. ಎಲ್ಲವೂ ಸಹ ಒಂದು ಸರಪಳಿ ತರ, ಸ್ಟ್ರಿಂಗ್ ಥಿಯರಿ ಅಂತಾರೆ. ಸ್ಟ್ರಿಂಗ್, ಆ ಸ್ಟ್ರಿಂಗ್ ಥಿಯರಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ತಂತಿಗಳು. ಆ ಎಲ್ಲ ಜೀವಕೋಟಿ ಎಲ್ಲರೂ, ಅಥವಾ ನನ್ನ ಅರಿವಿನಿಂದ ಬಂದು ಜೀವನ ಇಲ್ಲಿರಲು ಸಹ ತಂತಿನೇ. ಆ ತಂತಿಯ ಗಾತ್ರ ಎಷ್ಟಿದೆ ಅಂದ್ರೆ, ಒಂದು ಸಣ್ಣ ರಾಗಿ ಕಾಳಿನಲ್ಲಿ 100 ಕೋಟಿ ತಂತಿ ಆಗ್ತದೆ. ಸೊ ಆ ರೀತಿ ಬೆರ್ತೋಗ್ಬಿಟ್ಟಿದೀವಿ. ನಾನಾಗಿದ್ರೆ, ನಾನೊಬ್ಬನೇ ಇದ್ರೆ, ಯಾವ ಡಿಸ್ಟರ್ಬೆನ್ಸ್ ನನಗಿಲ್ಲ ಅಂದ್ರೆ ನಾನು ಯಾವ ರೋಗನೂ ನನಗೆ ಬರಲ್ಲ. ನಾನು ಊಟ ಮಾಡ್ತೀನಿ, ಯೋಗ ಮಾಡ್ತೀನಿ, ಉಸಿರಾಡ್ತೀನಿ, ಸ್ವಲ್ಪ ವಾಕ್ ಮಾಡ್ತೀನಿ ಅಂತ ಅನ್ಕೊಂಡಾಗ ಯಾವ ರೋಗನೂ ಬರಲ್ಲ. ನನ್ನ ಜೊತೆ ಇನ್ನೊಬ್ರು ಬಂದ ತಕ್ಷಣನೇ ಮನೋರೋಗ ಶುರುವಾಗುತ್ತೆ. ಅವನನ್ನ ಇಷ್ಟಪಡ್ತೀನಿ ಅಥವಾ ಅವಳನ್ನ ಇಷ್ಟಪಡ್ತೀನಿ, ಸ್ವಲ್ಪ ಹೊತ್ತಿನ ನಂತರ ಏನೋ ವಿಷಯಕ್ಕೆ ಡಿಫ್ರೆನ್ಸ್ ಆಗುತ್ತೆ, ನನಗೆ ಕಷ್ಟ ಆಗುತ್ತೆ. 3ನೇ ಬಂದಾಗ ಅದು ಒಂದು ನಾಟಕ ಇದೆ.
ನಾನು ಬಹಳ ಇಷ್ಟಪಟ್ಟಿರೋ ಒಂದು ನಾಟಕ ಜೀನ್ ಪಾಲ್ ಸಾಥ್. ಆ ಮನುಷ್ಯ ಬರೆದಿರೋ ನೋ ಎಕ್ಸಿಟ್. ಒಬ್ಬ ಇದ್ದಾಗ ಅವನು ನಿಜವಾಗ್ಲೂ ಸ್ವರ್ಗದಲ್ಲಿರ್ತಾನೆ, ಇಬ್ಬರಿದ್ದಾಗ ಸಹಿಸ್ಕೊಳ್ತಾನೆ ಸ್ವರ್ಗದಲ್ಲಿ ಇರೋದನ್ನ. ಮೂರು ಬಂದ ತಕ್ಷಣ ಸ್ವರ್ಗದ ಪರಿಕಲ್ಪನೆನೇ ಹೊರಟೋಗುತ್ತೆ, ನರಕ ಆಗ್ಬಿಡುತ್ತೆ. ಕಡೆಗೆ ಆ ಕನ್ಕ್ಲೂಷನ್ ಎಷ್ಟು ಚೆನ್ನಾಗಿ ತಗೊಂಡೋಗ್ತಾನೆ ನಾಟಕದಲ್ಲಿ ಅಂದ್ರೆ, ಹೆಲ್ ಇಸ್ ದ ಅದರ್ ಪೀಪಲ್. ಹುಡುಗಿ ಇರ್ತಾರೆ, ಇನ್ನೊಂದು ಹುಡುಗಿ ಹೈಕಿಂಗ್ ಬಂದಿದ್ದೋಳು ಅವ್ರ ಮನೆಗೆ ಬರ್ತಾಳೆ, ಅವ್ರಿಗೆಲ್ಲ ಬಿಟ್ಟು ಬಂದ್ಬಿಟ್ಟಿರ್ತಾರೆ, ಅವ್ನಿಗೇನು ಬೇಡ ಅಂತ ಹುಡುಗಿ. ಇನ್ನೊಬ್ಳು ಬಂದಾಗ ಕೇವಲ 15 ದಿನದಲ್ಲಿ ಎಲ್ಲ ಆಗ್ಬಿಡುತ್ತೆ. ಇವನಿದ್ದಾಗ ಇವನ್ ಪರ ಮಾತನಾಡ್ತಾಳೆ, ಅವಳಿದ್ದಾಗ ಅವಳ ಪರ ಮಾತಾಡ್ತಾಳೆ. ಈ ಹುಡುಗ ಹುಡುಗಿಯಿಂದವರು ಅವಳು ನಾವು ಸೇರಿಸ್ಕೊಂಡು ತಪ್ಪು ಅಂತಾರೆ, ನೀನ್ ಇವ್ರ ಜೊತೆ ಇರೋದು ತಪ್ಪು ಅಂತ ಅವಳು ಹೇಳ್ತಾಳೆ. ಹುಡುಗನ್ಗೂ ಅನ್ಸುತ್ತೆ ನಾನು ಈ ಹುಡುಗಿ ಜೊತೆ ಇರಬಾರ್ದು ಅಂತ. ಅಂದ್ರೆ ಕಾರಣ ಏನಿದೆ? ಭಾಷೆ. ಆ ಭಾಷೆ ಮಿತಿ ಇಲ್ಲ. ಸ್ಪೇಸ್ ಎಷ್ಟಿದೆಯೋ ಒಬ್ಬ ದೊಡ್ಡ ಚಿಂತಕ, ದೊಡ್ಡ ಜನ್ ಸಂತ ಆತ ಹೇಳ್ತಾನೆ, ಶಿಷ್ಯ ಕೇಳ್ತಾನೆ, ಈ ಜಗತ್ತು ಎಲ್ಲಿಂದ ಇದೆ? ಮನಸ್ಸಿನಿಂದನೇ ಈ ಜಗತ್ತು. ಮನಸ್ಸಿರೋದಕ್ಕೆ ನನ್ನ ನೋಡ್ತಾ ಇದೆಯಾ, ನೀನು ಇದೆಯಾ, ನಾವು ಮಾತಾಡ್ತಾ ಇದೀವಿ, ಓದ್ತಾ ಇದೀವಿ. ಆ ಕೇಳ್ತಾನೆ, ಗುರುಗಳೇ ಮನಸ್ಸಲ್ಲಿದೆ ಅಂತಾನೆ. ಸ್ಪೇಸ್ ಬಯಲಿನಲ್ಲಿದೆ. ಸ್ಪೇಸ್ ಎಲ್ಲಿದೆ? ಆ ಆನ್ಸರ್ ಎಷ್ಟು ಚೆನ್ನಾಗಿದ್ರೆ, ಸ್ಪೇಸ್ ಎಲ್ಲಿದೆ? ಎಲ್ಲೂ ಇಲ್ಲ. ಅಂದ್ರೆ ಎಲ್ಲೂ ಇಲ್ಲದೆ ಇರೋ ಸ್ಪೇಸ್ ನಲ್ಲಿ ಮನಸ್ಸಿದೆ ಅಂದ್ರೆ ಮನಸ್ಸು ಕೂಡ ಇಲ್ಲ. ಇಡೀ ಸ್ಪೇಸೇ ಮನಸ್ಸು. ಅಲ್ಲಮ್ಮ ಒಂದು ಹೇಳ್ತಾನಲ್ಲ, ಬಯಲನ್ನೇ ಬಿಟ್ಟಿ ಬಯಲನ್ನೇ ಬೆಳೆದು ಬಯಲ ಆಯ್ತಾ ಇಲ್ಲ. ಆ ಬಯಲು ಅನ್ನೋ ಪದದ ಬದಲು ಅರಿವಿಟ್ಬಿಡಿ. ಅರಿವನ್ನೇ ಬಿತ್ತಿ ಅರಿವನ್ನೇ ಬೆಳೆದು ಅರಿವು ಆಯ್ತಾ. ಅರಿವೇ ಜೀವ, ಅರಿವೇ ಭಾವ. ನಾನು ಭಾಷೆನ ಯಾಕೆ ಕಂಡಿಡ್ಕೊಂಡೆ? ನಾನು ಏನಕ್ಕೆ ಹಿಂದೆ ಬಿದ್ದಿದ್ದೀನಿ ಅಂದ್ರೆ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ನಾನು. ಭಾಷೆ ಸಿಕ್ಕಿದ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಅವನು ಬುದ್ಧ ಬೇರೆಯವನಲ್ಲ, ಬಸವ ಬೇರೆಯವನಲ್ಲ, ಇಲ್ಲಿ ಕೂತಿರೋ ಯಾರು ಬೇರೆಯವರಲ್ಲ. ನಾವೆಲ್ಲ ಅರಿವು ಅಷ್ಟೇ. ಆ ಅರಿವು ಎಲ್ಲ ಕಡೆ ಇದೆ, ಎಲ್ಲೂ ಇಲ್ಲ. ಹಾಗಾಗಿ ನಾವು ಮಾಡಬೇಕಾಗಿರೋದು ಏನು? ಮನೋರೋಗ ಬೈ ಡಿಗ್ರೀಸ್. ಎಲ್ಲರೂ ಮನೋರೋಗಿಗಳು. ನಾನು ಹೇಳಿದ ಸ್ವಾಸ್ಥ್ಯವಾಗಿರೋ ಒಬ್ಬ ವ್ಯಕ್ತಿ ಈ ಜಗತ್ತಿನ ನಮ್ಗೆ ಸಿಗೋದಿಲ್ಲ. ಆದರೆ ಆ ಮನೋರೋಗ, ಆ ಪೀಡಿತ ಮನೋಭಾವ ಸಮೂಹದ ವಿರುದ್ಧ ಇದೆಯಾ? ಇಲ್ಲ. ಸಮೂಹದ ವಿರುದ್ಧ ಇಲ್ಲ ಅಂದಾಗ, ನನ್ನ ಪಕ್ಕದವನಿಗೆ ನನ್ನಿಂದ ತೊಂದರೆ ಆಗಲ್ಲ ಅಂದಾಗ, ನನಗೆ ಎಷ್ಟೇ ವಿಕಾರಗಳಿರಲಿ, ಎಷ್ಟೇ ರೋಗ ಇರಲಿ, ಇಟ್ ಡಸ್ ನಾಟ್ ಮ್ಯಾಟರ್. ಆದ್ರೆ ಇವತ್ತು ನಮ್ದು ಹೇಗಾಗ್ಬಿಟ್ಟಿದೆ, ನಮಗೆ ಒಂದು ಚೆನ್ನಾಗಿ ಹೇಳಿದ್ರು, ಇವತ್ತು ರಾಜಕಾರಣಿಗಳು, ಒಬ್ಬ ರಾಜಕಾರಣಿ ಆದ್ರೂ ಸತ್ಯ ಹೇಳ್ತಿದ್ದಾನ ಮತ್ತು ನಾವು ಕೇಳ್ತಾ ಇದ್ದೀವ? ಸತ್ಯ ಹೇಳಿ. ಎಲ್ಲ ರಾಜಕಾರಣಿಗಳು ಸುಳ್ಳರು ಅಂತ ಎಲ್ಲ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಎಲ್ಲ ರಾಜಕಾರಣಿಗಳು ಸುಳ್ಳರು ಅಂದಾಗ ಅವನಿಗೂ ಅಪ್ಲೈ ಆಗುತ್ತಲ್ವಾ? ಅಂದ್ರೆ ಅವನು ಸತ್ಯ ಹೇಳ್ತಿದ್ದಾನೆ, ಎಲ್ಲ ಸುಳ್ಳರು ಅಂತ. ಒಬ್ಬ ರಾಜಕಾರಣಿಗಳೆಲ್ಲ ಸುಳ್ಳರು ನೋಡ್ರಿ ಅಂತ ಎಲ್ಲಾ ಪಕ್ಷದವರು ಹೇಳ್ತಿದ್ದಾರೆ. ಅವರು ಸುಳ್ಳು ಅಂತ ಅವ್ನು ಹೇಳಿದಾಗ ಅದನ್ನ ನಾವು ಸತ್ಯ ಅನ್ಕೊಳ್ಳೋದಾದ್ರೆ ಅವ್ನು ಸುಳ್ಳ ಆಗಲ್ಲ, ಸತ್ಯ ಹೇಳ್ತಿದ್ದಾನೆ. ನಾವು ಹೇಗೆ ಇದನ್ನು ಬಗೆಹರಿಸೋದು? ನಾನು ಭ್ರಷ್ಟಾಚಾರ ನಾವು ಮಾಡೇ ಇಲ್ಲ ಅಂತಾರೆ. ಎಳೆ ಮಕ್ಕಳು ಗೊತ್ತಿದೆ. ಇವತ್ತು ದಾರುಣ ಆಗಿರೋದು, ಇಡೀ ಬದುಕು ದಾರುಣ ಆಗಿರೋದು ನಮ್ಮ ರಾಜಕೀಯ ವ್ಯವಸ್ಥೆಯಿಂದ. ನಾನು ಬರೀ ಪಕ್ಷದ ಬಗ್ಗೆ ಮಾತನಾಡ್ತಿಲ್ಲ, ಎಲ್ಲಾ ಪಕ್ಷಗಳು ಹಾಗೆ ಆಗ್ತಿದೆ, ಎಲ್ಲಾ ದೇಶಗಳಲ್ಲೂ ಹಾಗೆ ಆಗಿದೆ. ಯುರೋಪ್ ಇರಲಿ, ಅಮೆರಿಕ ಇರಲಿ, ರಷ್ಯಾ ಇರಲಿ, ನಲಿ ಹೋಗ್ತಿದ್ದಾನೆ ಸಾಮಾನ್ಯ ಮನುಷ್ಯ. ಇವತ್ತು ಮನುಷ್ಯ ಬೆಳೆಸ್ಕೊಂಡಿರೋದೇನು ಅಂದ್ರೆ, ಸ್ವಲ್ಪ ಶಕ್ತಿಶಾಲಿ ಆದ ತಕ್ಷಣ ಸಾಮಾನ್ಯ ಮನುಷ್ಯನ ಹೇಗೆ ಶೋಷಣೆ ಮಾಡಬೇಕು, ಹೇಗೆ ತುಳಿಬೇಕು, ಹೇಗೆ ಗುಲಾಮನ ಮಾಡ್ಕೋಬೇಕು. ಇಲ್ಲಿ ಗುಲಾಮರು. ಬುದ್ಧಿವಂತರ ಸಮಸ್ಯೆ ಏನು ಅಂದ್ರೆ, ಅವ್ನು ಯಾವಾಗ್ಲೂ ಅವನ ಬಗ್ಗೆ ಅವನು ಸಂಶಯ ಪಡ್ತಾನೆ ಇರ್ತಾನೆ, ಧೈರ್ಯ ಮಾಡೋದೇ ಇಲ್ಲ. ಆಲ್ವೇಸ್ ಅವನು ಏನ್ ಮಾಡ್ಕೋದ್ರೆ ಏನಾಗುತ್ತೋ, ನನ್ಗೆ ಏನಂತಾರೋ, ಇದಕ್ಕೆ ವಿರೋಧ ಏನು ಬರುತ್ತೋ, ನನ್ನ ಸಮಾಜಕ್ಕೆ ನಾನು ಒಟ್ಕೊಂಡಾಗ ಅಲ್ಲಿ ಬರೋ ಟೀಕೆಗಳನ್ನ ಫೇಸ್ ಮಾಡೋದಕ್ಕೆ ಸುಮ್ಮನಾಗ್ಬಿಡ್ತಾನೆ. ಅದೇ ದಡ್ಡ ಇರ್ತಾನಲ್ಲ, ಅವಿದ್ಯಾವಂತ ಅಥವಾ ದಡ್ಡ, ನಾನು ಹೇಳ್ತಿರೋದು ವಿದ್ಯೆ ಅಂದ್ರೆ ಎಜುಕೇಶನ್ ಅರ್ಥದಲ್ಲಿ ಹೇಳ್ತಿಲ್ಲ, ತಿಳುವಳಿಕೆ ಅನ್ನೋ ಅರ್ಥದಲ್ಲಿ. ಆ ದಡ್ಡನ ಇರೋ ವ್ಯಕ್ತಿಗೆ ಯಾವ ಯೋಚನೆನೂ ಇರುತ್ತೆ. ನಾನು ನನ್ನ ಬಗ್ಗೆ ಒಂದು ಸಣ್ಣ ಇದು ಹೇಳ್ಬೇಕು ಅಂದ್ರೆ, ನಿಮ್ಗೆಲ್ಲ ಗೊತ್ತಿದೆ, ಅದೇನೋ ಎಲ್ಲೂ ಮುಚ್ಚುಮರೆ ಮಾಡಿಲ್ಲ. ನನ್ನ ಬದುಕು ಏನು ನಡೆದು ಬಂದ ದಾರಿಲ್ಲ, ಬರ್ಕೊಂಡಿದ್ದೀನಿ, ಸಿನಿಮಾ ಮಾಡಿದ್ದೀನಿ, ಪುಸ್ತಕಗಳು ಬರೆದಿದ್ದೀನಿ. ನನಗೆ ಜಯರಾಜ್ ಅಂತ ಒಬ್ಬ ವ್ಯಕ್ತಿ ಇದು, ಅಥವಾ ದೊಡ್ಡ ಡಾನ್, ಭೂಗತ ಜಗತ್ತಿನ ಡಾನ್. ನನ್ಗೆ ಹೇಳೋರು ಅವರು, ನಾನು ಒಂದು ಆಸ್ಪತ್ರೆಯಲ್ಲಿ ಇದ್ದೀನಿ, ಮಾಡಿದ್ದು ಕೊಲೆ, ಇದ್ದದ್ದು ಜೈಲು ಇರ್ಬೇಕಾಗಿತ್ತು. ಅವ್ರಿಗೂ
ಆರೋಗ್ಯ ಸರಿ ಇಲ್ಲ, ನನಗೂ ಆರೋಗ್ಯ ಸರಿ ಇಲ್ಲ ಅಂತೇಳಿ ಅವರು ಬಹಳ ಗಟ್ಟಿ ಮುಟ್ಟಾಗಿದ್ರು. ನಾನು ಆರೋಗ್ಯವಂತನಾಗಿದ್ದೆ ದೈಹಿಕವಾಗಿ. ಆದ್ರೂ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಕೊಂಡು 1 ವರ್ಷ 2 ತಿಂಗಳು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಪದೇ ಪದೇ ಹೇಳೋದು, ಶ್ರೀಧರ್ ನಿಮಗೆ ಧೈರ್ಯ ಇದೆ ಮತ್ತು ಸಾಕಷ್ಟು ಫಿಟ್ ಆಗಿದ್ದೀವಿ, ಏನಾದ್ರೂ ದೊಡ್ಡ ಹೆಸರು ಮಾಡೋಕ್ಕಾಗಲ್ಲ ಅಡ್ಡವರ್ಗಲ್ಲಿ. ನೀವು ಯಾಕೆ ಸರ್, ನೀವು ಓದ್ಕೊಂಡ್ಬಿಟ್ಟಿದ್ದೀರಿ, ಓದಿರೋ ಮನುಷ್ಯ ಪುಕ್ಲ ಆಗ್ಬಿಟ್ಟಿರ್ತಾನೆ, ಅವ್ರಿಗೆ ಸೈನ್ ಮಾಡಕ್ ಗೊತ್ತಿರ್ಲಿಲ್ಲ. ಏನೋ ಸ್ವಲ್ಪ ಓದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಯೋಚನೆ ಮಾಡಲ್ಲ. ಕಾನೂನು ಏನ್ ಹೇಳುತ್ತೆ, ನಾನು ಜೈಲಿಗೆ ಹೋಗ್ತೀನಿ, ನನ್ನ ಮನೆಯವ್ರು ದುಃಖ ಪಡ್ತಾರೆ, ನನ್ನ ಮಕ್ಕಳನ್ನ ನರಕ್ತಾರೆ, ಯಾವ್ದು ಯೋಚನೆ ಮಾಡಲ್ಲ. ಇಷ್ಟ ಒಂದು 2 ಪೆಟ್ಟು ತಗೋ, ಕೈಗೆ ಲಾಂಗಿಡಿ ಹೋಗ್ತಾ ಇದ್ರು ಅಂತಾರೆ. ನಿಮ್ಗೆ ಹಂಗಾಗಲ್ಲ, ನೀವು 10 ಪೆಟ್ಟು ಕುಡಿದ್ರು ಲಾಂಗಿಡಿದ ಮೇಲೆ ಏನಾಗುತ್ತೆ, ಪೊಲೀಸ್ ಏನ್ ಮಾಡ್ತಾರೆ, ನಮ್ಮ ಅಪ್ಪ ಅಮ್ಮ ಏನ್ ಅಂತಾರೆ, ನೀವು ಆಗಲ್ಲ ಅನ್ನೋದು. ಅಂದ್ರೆ ಇಂಡೈರೆಕ್ಟ್ ಆಗಿ ಅವ್ರು ಹೇಳ್ತಿದ್ದೇನು ಅಂದ್ರೆ, ಸ್ವಲ್ಪ ವಿದ್ಯೆ ಬೆಳೆಸ್ಕೊಂಡಿರೋ ಮನುಷ್ಯ ಪುಕ್ಲ ಆಗ್ತಾನೆ. ಎಷ್ಟೇ ವಿದ್ಯೆ ಬೆಳೀತು ಅಂದ ತಕ್ಷಣ ಅನುಮಾನ ಶುರುವಾಗುತ್ತೆ. ಅದೇ ವಿದ್ಯೆ ಬೆಳೆಸ್ಕೊಂಡಿಲ್ಲ, ದಟ್ಟತನ ಇರ್ತಾನೆ ಅಂದಾಗ ಧೈರ್ಯ ಇರುತ್ತೆ. ಈ ತಾಟ್ಲಾಟ ಇರೋದು ಇಷ್ಟೇ, ಒಂದ್ ಕಡೆ ದಟ್ಟತನ, ಒಂದ್ ಕಡೆ ಬುದ್ಧಿವಂತಿಕೆ. ಆದ್ರೆ ಹಾಗೆ ಅವ್ರ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡೋದು, ಒಳ್ಳೊಳ್ಳೆ ಚೆನ್ನಾಗಿದ್ದಾರೆ ಅವರು. ಆ ವಿದ್ಯೆಗೆ ಮಹತ್ವ ಕೊಟ್ಟರು. ನನಗೆ ವಿದ್ಯೆ ಇಲ್ಲ, ಕಲೀರಿ ಅಂದ್ರು. ಯಾರು ಹುಡುಗರು ಬಂದ್ರೆ ಶ್ರೀಧರ್ ತರ ಓದೋ ಹವ್ಯಾಸ ಬೆಳೆಸ್ಕೊಳ್ಳಿ ಅಂತ. ಕಾರಣ ಏನು, ಆ ವಿದ್ಯೆ ನನ್ನ ಶಕ್ತಿಯನ್ನ ಕುಗ್ಗಿಸೋದ್ರ ಮೂಲಕ ಮಾನವೀಯ ಮೌಲ್ಯವನ್ನ ಬೆಳೆಸುತ್ತೆ. ಅಕ್ಷರ ಯಾಕೆ ಎದೆಗೆ ಅಕ್ಷರಗಳನ್ನ ನಾವು ತುಂಬಬೇಕು ಅಂತ ಹೇಳಿದ್ರೆ ಅದು ಬೆಳೆಸುತ್ತೆ, ಹೇಳ್ಕೊಡುತ್ತೆ. ಸಂಬಂಧ ಅನ್ನೋದು ದೊಡ್ಡ ಕಣ ಅಂತ ಯಾಕೆ ಹೇಳುತ್ತೆ? ಅದು ಬರೀ ನನ್ನ ರಕ್ತ ನಿನ್ನ ರಕ್ತ ಒಂದು, ಇಬ್ರು ಉಸಿರಾಡೋ ಗಾಳಿ ಒಂದು ಅಲ್ಲ. ನಾನು ಹೇಳಿದ್ನಲ್ಲ, ಕ್ವಾಂಟಮ್ ಇದರಲ್ಲಿ ಆ ಅಣು ಆ ವ್ಯಕ್ತಿ ಇದಾನಲ್ಲ, ದೈಹಿಕವಾಗಿ ಅವನಲ್ಲಿ ಇದೆಯಲ್ಲ, ಆ ಅಣುಗಳು ಬಂದಿದೆ. ಇವತ್ತು ನಾನು ಎಷ್ಟು ವರ್ಷ ಇರ್ತೀನೋ, ನೀವ್ ಎಷ್ಟು ವರ್ಷ ಇರ್ತೀರೋ, ನಿಮ್ಮ ಒಳಗೆ ಕಡೆಯ ಪಕ್ಷ ನನ್ನಿಂದ ಬಂದಿರೋ ಅಣುಗಳು 8 ವರ್ಷ ಇರ್ತವೆ. ನಿಮ್ಮಿಂದ ನನಗೆ ಬಂದಿರೋ ಅಣುಗಳು 8 ವರ್ಷ ಇದ್ದೇ ಇರ್ತವೆ, ಅಲ್ಲಿವರೆಗೂ ಮನೆ ಮಾಡ್ಕೊಳ್ತವೆ. ಹಾಗಾಗಿನೇ ನಮ್ಮಲ್ಲಿ ಯೋಗ ಪದ್ಧತಿ, ನ್ಯಾಸ ಪದ್ಧತಿ, ಯಾವುದು ರೇಖಿ ಪದ್ಧತಿ, ಬುದ್ಧ ಆ ಮೆಡಿಟೇಷನ್ ಮಾಡು, ಇದೆಲ್ಲ ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಇಡೀ ಜಗತ್ತಿನ ಜೊತೆ ನಾನು ತಾದಾತ್ಮ್ಯ ಸಾಧಿಸ್ತೀನಿ. ನಾನು ಇಡೀ ಜಗತ್ತಿನಲ್ಲಿ ನಮ್ಮ ಹೊರಗೆ ಯಾವುದೂ ಇಲ್ಲ, ಎಲ್ಲ ಜನರು, ಎಲ್ಲ ಇದು ಅವ್ರ ಕಷ್ಟ ಸಂಕಷ್ಟ ಆ ಸಂತೋಷ ಎಲ್ಲ ನನ್ನ ನೋಡ್ತಿದೆ. ನಾನು ಒಬ್ಬ ಅಲ್ಲ, ನಾನು ಇಡೀ ಸಮೂಹ. ಆ ಇಡೀ ಸಮೂಹ ಅನ್ನೋದನ್ನ ನಾವಿವತ್ತು ಅರ್ಥ ಮಾಡಿಸ್ಬೇಕು. ನಾವು ಉದ್ದಾಡ್ತಿರೋದಕ್ಕೂ ಅದಕ್ಕೋಸ್ಕರನೇ ಎಲ್ಲ ಯೋಗೇಶ್ ಮಾಸ್ಟರ್ ಬರೀತಾರೆ. ಅವರು ಇಷ್ಟಾಗೆ ನಾನು ಪುಸ್ತಕದ ಬಗ್ಗೆ ಗಮನ ಇಟ್ಟು ಓದೋದು ಕಷ್ಟ ಈಗ, ಯಾಕಂದ್ರೆ ನನ್ನ ಆಲೋಚನೆ ಬೇರೆ ಇರುತ್ತೆ. ಅವ್ನು ಹೇಳಿದೆ ಪುಸ್ತಕಗಳ ಬಗ್ಗೆ ಬೇರೆಯವರು ಮಾತಾಡಕ್ಕೆ ಹೇಳಿ, ನಾನು ಜನರಲ್ ಆಗಿ ಮಾತಾಡ್ತೀನಿ. ಇಷ್ಟಾಗಿ ಕೆಲವು ಕಥೆಗಳು ನಾವು ಓದ್ತೀವಿ. ಒಂದು ಕಥೆಯಲ್ಲಿ ಒಬ್ಬ ಹುಡುಗ ಚೆನ್ನಾಗಿರ್ತಾನೆ, ಆರ್ಥಿಕವಾಗಿ ಬೆಳೆದಿರ್ತಾನೆ. ಹಾಗೆಲ್ಲ ಆದಾಗ ಒಬ್ಬರು ಸ್ನೇಹಿತರು ಮಾತನಾಡ್ತಾ ಇದ್ದಾರೆ, ನೋಡು ಅವನ ತಂದೆ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾನೆ, ಆ ಕೆಲಸ ಎಲ್ಲ ಮಾಡಿರೋದಕ್ಕೆ ಈ ಮಗ ಎಷ್ಟು ಚೆನ್ನಾಗಾದ. ಆಗ ಇನ್ನೊಬ್ಬ ಹೇಳ್ತಾನೆ, ತಂದೆ ಅಲ್ಲ ಕಣೋ, ತಂದೆ ಕುಡ್ಕ, ಅವನು ಬೇಜವಾಬ್ದಾರಿ ಮನುಷ್ಯ, ಅದನ್ನ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಬೆಳೆಸಿದ್ದು ತಾಯಿ. ಅದನ್ನ ಆ ಕತೆ, ಆ ಸಣ್ಣ ಘಟನೆ, ಕತೆ ಅನ್ನೋದಕ್ಕಿಂತ ಘಟನೆ, ವಾಸ್ತವವಾದ ಘಟನೆ ಅನ್ಸುತ್ತೆ ನಾನು ಓದಿದ ತಕ್ಷಣ. ಆ ಘಟನೆ ಮೂಲಕ ಅವರು ನಮ್ಮನ್ನ ಬೆಳೆಸ್ತಿರೋದು, ಆ ಪಾತ್ರಗಳನ್ನ ಬಿಟ್ಬಿಡಿ, ನನ್ನನ್ನ ಬೆಳೆಸಿರೋದು ಯಾರು ಅಂದ್ರೆ ನನ್ನ ಅವ್ವ, ನನ್ನ ತಾಯಿ ಅನ್ನೋದನ್ನ ಎಷ್ಟು ಮನಮುಟ್ಟವಾಗಿರ್ತಾರೆ. ಯಾಕೆಂದ್ರೆ ಅದನ್ನ 100ಕ್ಕೆ 100ರಷ್ಟು ನಾನು ಹೋಗ್ತೀನಿ. ನಾನು ಎಲ್ರಿಗೂ ಹೇಳ್ತೀನಿ, ನಾನು ನಮ್ಮ ಅಪ್ಪ ಇಂಥವ್ರು, ಅವ್ರ ಮಗ. ನೋ, ನನ್ನ ಅವ್ವ ಇಂಥವಳು, ಅವರ ಮಗ ನಾನು. ಕಾರಣ ಏನು ಅಂದ್ರೆ ನನ್ನನ್ನ ಬೆಳೆಸಿದ್ದು, ಹರಿದಿದ್ದು, ಆ ಮತ್ತು ಮಾಂಸ ಕೊಟ್ಟಿದ್ದು, ರಕ್ತ ಕೊಟ್ಟಿದ್ದು, ಮೂಳೆ ಕೊಟ್ಟಿದ್ದು ಮತ್ತು 9 ತಿಂಗಳು ಇಟ್ಕೊಂಡಿಟ್ಟಿದ್ದು ನಮ್ಮ ಅಪ್ಪ ಅಲ್ಲ, ನಮ್ಮ ಅಪ್ಪ ಸಪೋರ್ಟರ್. ಅದು ಗೌರವ ಇದೆ. ಆದ್ರೆ ನನ್ನ ತಾಯಿ ಬಗ್ಗೆ ಅವಳು ದೇವತೆ ನನಗೆ, ನನ್ನ ಅವ್ವನೇ ನನ್ನ ದೇವತೆ. ಇಲ್ಲಿ ನಿಂತಿರೋ ನನ್ನ ನೋವಿನ ಮಗು, ನನ್ನ ನೋವಿನ ಆಸ್ತಿ. ನೀವು ಅಷ್ಟೇ, ನಾನು ಅಷ್ಟೇ, ಪ್ರಪಂಚದಲ್ಲಿ ಎಲ್ಲರೂ ಅಷ್ಟೇ, ಶಿವನೂ ಅಷ್ಟೇ, ಕೃಷ್ಣನೂ ಅಷ್ಟೇ, ರಾಮನೂ ಅಷ್ಟೇ, ಎಲ್ಲ ಅವ್ರ ತಾಯಿಂದ್ರ ಆಸ್ತಿಗಳೇ. ಅದನ್ನ ಇವತ್ತು ಸೈನ್ಸ್ ಹೇಳ್ಕೊಡ್ತಿದೆ. ಸೈನ್ಸ್ ವಿಜ್ಞಾನ ಕಂಡಿಡ್ಕೊಂಡಿದೆ. ಮೊದಲು ಮಗು ಗರ್ಭ ಧರಿಸಿದಾಗ, ತಾಯಿ ಗರ್ಭ ಧರಿಸಿದಾಗ ಅದು ಹೆಣ್ಣಾಗೇ ಇರುತ್ತೆ. ಆ ಹೆಣ್ಣು ಕ್ರೋಮೋಸೋಮೇ ಇರುತ್ತೆ. 3 ತಿಂಗಳ ನಂತರ ಅದೇನೋ ಒಂದು ಟಚ್ ಆಗಿ ಗಂಡು ಕ್ರೋಮೋಸೋಮ್. ಅಂದ್ರೆ ಆ ತಾಯಿನೇ ಮಾಡ್ಕೊಳ್ಳೋದು, ನನಗೆ ಗಂಡು ಮಗು ಬೇಕು. ಇವತ್ತು ಅದನ್ನ ಆಧ್ಯಾತ್ಮಿಕ ಪಥದಲ್ಲಿರೋರು ದೊಡ್ಡ ದೊಡ್ಡ ಸಾಧಕರು ಹೇಳೋದು ಏನು ಅಂದ್ರೆ, ಆ ತಾಯಿ ಆ ಗಂಡಸು ಮತ್ತು ಗಂಡಸುತನದ ಒಂದು ಅನುಭವ ಎಕ್ಸ್ಟ್ರಾ ಇರ್ಲಿ ನನ್ನ ಅರಿವಿಗೆ ಅನ್ನೋ ಕಾರಣಕ್ಕೆ ನಮ್ಗೆ ಜನ್ಮ ಕೊಟ್ಟಿದ್ದಾಳೆ.
ಅವಳೇ ದೇವತೆ ಅಂತ ಹೇಳ್ತಾರೆ. ಈ ಮನೋರೋಗ ಇದೆಯಲ್ಲ, ಈ ಮನೋರೋಗದ ಜೊತೆಯಲ್ಲಿ ನಾವು ತಳಕು ಹಾಕಬೇಕಾಗಿರೋದು, ಈಕ್ವೇಟ್ ಮಾಡಬೇಕಾಗಿರೋದು ಈ ಒಂದು ಮಾನವೀಯ ಮೌಲ್ಯವನ್ನು. ಇವತ್ತು ಕೂಡ ಇಷ್ಟೆಲ್ಲ ಸಮಾಜ ಮುಂದುವರೆದಿದೆ. ಈಗ ಎಸ್, ಮೊಬೈಲ್ ಚಾಳಿ ಬೆಳೆಸ್ಕೊಂಡಿದ್ದಾರೆ. ನಾನು ಸಣ್ಣವನಿದ್ದಾಗ 18-19 ವಯಸ್ಸಿದ್ದಾಗ ಲಂಕೇಶ್ ಅವ್ರ ಜೊತೆಲಿದ್ದೆ. ಆಗ ಅವ್ರು ಸಿನಿಮಾ ಮಾಡ್ತಿದ್ರು. ಆ ಸಿನಿಮಾಗೆ ಎಡಿಟರ್ ಇದ್ದದ್ದು ಮುಂಬೈನಲ್ಲಿ ಋಷಿಕೇಶ್ ಮುಖರ್ಜಿ. ಅವ್ರಿಗೆ ಮಾತನಾಡಬೇಕು ಅವರು. ನಾನು ಹೇಳೋರು ಟ್ರಂಕಾಲ್ ಬುಕ್ ಮಾಡಯ್ಯ ಅಂತ. ನಾನು ಟ್ರಂಕಾಲ್ ಬುಕ್ ಮಾಡ್ತಾ ಇದ್ದು ರಾತ್ರಿ 9 ಗಂಟೆಗೆ ಎಕ್ಸ್ಚೇಂಜ್, ಟೆಲಿಫೋನ್ ಎಕ್ಸ್ಚೇಂಜ್ಗೆ ಹೋಗಿ. ಅವ್ನು ನಮಗೆ ಟೈಮ್ ಕೊಡ್ತಾಯಿದ್ದು ಬೆಳಿಗ್ಗೆ 4 ಗಂಟೆ 4:15. ನಾನು 4 ಗಂಟೆಗಿದ್ದು ಮೇಷ್ಟ್ರ ಮನೆಗೆ ಹೋಗಿ ಇದು ಮಾಡಿ ಅವ್ರನ್ನ ಬನ್ನಿ ಸಾರ್ ಅಂತ ಕರ್ಕೊಂಡೋಗಿ 4:15 ಫೋನ್ ಮಾಡ್ತಿದ್ವಿ. ಇವತ್ತು ನಮ್ಮ ಕಾಲಘಟ್ಟದಲ್ಲಿ, ಜೀವಮಾನದಲ್ಲಿ ಕನಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ ಇವತ್ತು ಪ್ರಪಂಚದಲ್ಲಿ ಎಲ್ಲೇ ಇರೋ ವ್ಯಕ್ತಿಯನ್ನು ನಾನು ನೋಡ್ಕೊಂಡು ಮಾತನಾಡಬಹುದು. ಪ್ರಪಂಚದಲ್ಲಿ ಕೂತಿರೋ ಯಾವುದೇ ಒಂದು ವ್ಯಕ್ತಿಗೂ ನಾನು ನೇರವಾಗಿ ಅವ್ರನ್ನ ನೋಡ್ತಾ ಮಾತನಾಡಬಹುದು ಅಂದ್ರೆ ಸಾಮಾನ್ಯ ಸಂಗತಿ. ನೀವೆಲ್ಲ ಯಂಗ್ಸ್ಟರ್ಸ್ ಅರ್ಥ ಮಾಡ್ಕೊಳ್ಳಿ, ಇದಕ್ಕಿಂತ ದೊಡ್ಡ ಮಾಂತ್ರಿಕತೆ ಇದೆಯಾ? ಎಲ್ಲೋ ನಮ್ಮಿಂದ ಸಾವಿರಾರು ಮೈಲಿ ದೂರ, ಬೇಡ ಚಂದ್ರಲೋಕಕ್ಕೆ ಹೋಗಿದ್ದಾನೆ ಅವ್ರನ್ನ ನೋಡ್ಕೊಂಡು ಮಾತನಾಡ್ತೀವಿ ನಾವು. ಆ ಲೆವೆಲ್ ನಾವು ಬಂದಿದ್ದೀವಿ. ಇವತ್ತು ನಾವು ಮಾಡಬೇಕಾಗಿರೋದು, ನಾವೆಲ್ಲರೂ ಆ ಮನಸ್ಸನ್ನ ಹಣಿಗೊಳಿಸ್ಬೇಕಾಗಿರೋದು ಮಾನವೀಯ ಮೌಲ್ಯ. ಮಾನವೀಯ ಮೌಲ್ಯ ದೊಡ್ಡದಲ್ಲ, ಅದು ದೊಡ್ಡ ದೊಡ್ಡ ಪದ ಬೇಕಾಗಿಲ್ಲ. ನಾನು ಊಟ ಮಾಡಿದ್ಮೇಲೆ ನಾನು ಪಕ್ಕದವನು ಊಟ ಮಾಡಿದಾನ ಇಲ್ಲ ಅದನ್ನ ನೋಡ್ಬೇಕಷ್ಟು. ನಾನು 10 ತುತ್ತು ತಿಂದಿದ್ದರಿಂದ ಅವ್ನು ಬಂದು ತುತ್ತು ಅವ್ರು ತಿಂತಾ ಇಲ್ಲ ಅಂತ ಗೊತ್ತಿದ್ದಾಗ ಕೊಡ್ಬೇಕು. ನನ್ನ ಮಕ್ಕಳು ಚೆನ್ನಾಗಿ ಊಟ ಮಾಡಿದ್ದಾರೆ ಅಂದಾಗ ಇನ್ನೊಂದು ಮಗು ಅಟ್ಲೀಸ್ಟ್ ನನ್ನ ಕಣ್ಣಿಗೆ ಬೀಳೋವರೆಗೆ, ಪ್ರಪಂಚದೆಲ್ಲ ಮಕ್ಕಳು ಕೊಡಕ್ಕಾಗಲ್ಲ, ದೇವರಲ್ಲ ನಾವು ಯಾರೂ. ಆದ್ರೆ ಆ ಮಗು ಅನ್ನ ಕೊಡ್ಬೇಕು ನಾವು. ಹಾಗೇನೆ ಯಾರೋ ಅವನ್ ದಾಹ ಆಗ್ತಿದೆ ಅಂದಾಗ ನೀರು ಕೊಡ್ಬೇಕು. ಬೇರೆ ಯಾವುದೂ ಅಲ್ಲ. ಧರ್ಮಾದ್ರಿಗಲ್ಲ, ಸುಳ್ಳು ಸ್ಥಾಪಿತ ಧರ್ಮಗಳಿದ್ದಾವಲ್ಲ, ಹಾಳು ಮಾಡ್ಬಿಟ್ಟ ಮನುಷ್ಯನ ಒಂದು ಮಾಡಕ್ ಹೋದೋ ಆದ್ರೆ ನಾಶ ಮಾಡ್ಬಿಡ್ತು ಎಲ್ಲ ಸ್ಥಾಪಿತ ಧರ್ಮಗಳು. ಆದ್ರೆ ಆ ಚಿಂತಕರು ಬೇರೆ, ಬುದ್ಧ ಬೇರೆ, ಆ ಚಿಂತಕ ನಮ್ಗೆ ಹೇಳ್ಕೊಡೋದೇ ಬೇರೆ. ಮಹಾವೀರ, ಬಿಗ್ಗೆಸ್ಟ್ ಸೈಂಟಿಸ್ಟ್ ಆಫ್ ಸೋಲ್, ಇವನು ಮಾನವೀಯ ವ್ಯಕ್ತಿ. ಯಾರು? ಜೀಸಸ್. ಗುಲಾಮರಿಗೋಸ್ಕರ ಅಂತ ಇಡೀ ಬದುಕನ್ನ ಇಟ್ಟಿದ ವ್ಯಕ್ತಿ ಪೈಗಂಬರ್. ಅವರೆಲ್ಲ ಹೇಳ್ಕೊಡೋದು ಒಂದೇನೆ, ಹಸ್ದವನಿಗೆ ಅನ್ನ ಕೊಡು, ಬಾಯಾದವನಿಗೆ ನೀರು ಕೊಡು. ಬೇರೆ ಏನು? ಹಸ್ದವನಿಗೆ ರೊಟ್ಟಿ ಕೊಡು, ಬಾಯಾದವನಿಗೆ ನೀರು ಕೊಡು. ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಅದೇ ಮನುಷ್ಯತ್ವ. ಆ ಹಸಿವು ಅನ್ನೋದು ಬೇರೆ ಇರ್ಬೋದು. ಅವನಿಗೆ ಒಂದು ಕೆಲಸ ಬೇಕಾಗಿರ್ಬೋದು, ಮಗುವಿಗೆ ಫೀಸ್ ಕಟ್ಬೋದು, ಒಂದು ಚಪ್ಪಲಿ ಬೇಕಾಗಬಹುದು, ಒಂದು ಬಟ್ಟೆ. ಎಷ್ಟಿದೆ? ಇಷ್ಟೆಲ್ಲ ನಾವು ಮಾತನಾಡ್ತೀವಿ. ಏನು 21st ಸೆಂಚುರಿ, ನಮ್ಮ ದೇಶ ಗ್ರೇಟ್, ಆ ದೇಶ ಗ್ರೇಟ್. 23% ಜನ ಅಂದ್ರೆ ಹೆಚ್ಚು ಕಮ್ಮಿ 40 ಕೋಟಿ ಜನ 2 ಹೊತ್ತು ಊಟ ಇಲ್ಲ ಈ ದರಿದ್ರ ದೇಶದಲ್ಲಿ, ಭಾರತ ಮಾತೆಯ ದೇಶದಲ್ಲಿ ಇಲ್ಲ. ಅದನ್ನ ನೆನೆಸ್ಕೊಟ್ರೆ ಎಷ್ಟು ಸಿಟ್ಟು ಬರ್ತದೆ? ಆಗೋದಿಲ್ವ? ಕೊಡಕ್ಕಾಗೋದಿಲ್ವಾ? ನಮ್ಮಷ್ಟೇ ಜನಸಂಖ್ಯೆ ಇರೋ ಚೈನಾದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ, ಒಬ್ಬ ಮುದುಕ ಕೂಡ ಊಟ ಇದ್ರೆ ಸಾಕಾಗಿದೆ. ಅವಳು ಎಲ್ಲೋ ದೂರದಲ್ಲಿದ್ದಾಳೆ, ಊರಿನಿಂದ ದೂರದಲ್ಲಿ 10 ಮೈಲಿ ದೂರದಲ್ಲಿದ್ದಾಳೆ ಅಂದ್ರೆ ಅವಳು ಊಟ ಕೊಡೋದಕ್ಕೆ 4 ಜನನ್ನು ಸಿದ್ಧ ಮಾಡ್ತಾರೆ. ನಮ್ಮ ಕೈಲಿ ಆಗ್ತಾ ಇರ್ಲಿಲ್ವಾ? ಅದು ನಮ್ಮ ಕೈಲಿ ಸಾಧ್ಯ ಆಗಿಲ್ವಾ? ಅವತ್ತಲ್ಲ ಇವತ್ತಾಗೋದಿಲ್ವಾ? ಯಾಕೆ? ಕಾರಣ ಏನು ಅಂತ ಹೇಳಿದ್ರೆ ಬೇಕು. ಎಲ್ರಿಗೂ ಇದು ನನಗೆ ಬೇಕು. ಪ್ರತಿ ಒಂದು ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ಇನ್ ಇಂಡಿಯಾ ಅದ್ರ ಮೇಲೆ ಕಂಡಿದೆ ಈ ರಾಜಕಾರಣಿಗಳಿಗೆ. ಅವನಿಗೆ ಯಾರಾದ್ರೂ ಇಲ್ಲ, ಅವನು ಮುಖ್ಯಮಂತ್ರಿ ಆಗ್ಲಿ, ಪ್ರಧಾನಮಂತ್ರಿ ಆಗ್ಲಿ, ಗೃಹ ಮಂತ್ರಿ ಆಗ್ಲಿ, ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ ಏನಾಗಿದೆ ಯುವಕರಿಗೆ?